ನಮಸ್ಕಾರ ಸ್ನೇಹಿತರೆ, ಕೆಪಿಎಸ್ಸಿ ನೇಮಕಾತಿ ವಿವರ ಪಡೆದುಕೊಂಡು ಬರೋಣ ಬನ್ನಿ. ಕೆಪಿಎಸ್ಸಿಯಲ್ಲಿ 3,991 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕೆಎಸ್ಪಿ ಮತ್ತು ಕೆಇ ಅಧಿಕೃತ ಸೂಚನೆಯ ಮೂಲಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ವೃತ್ತಿ ಜೀವನ ಹುಡುಕುತ್ತಿರುವ ಉದ್ಯೋಗಾವಕಾಶಗಳು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ಹೊಸ ನಿಯಮದ ಪ್ರಕಾರ ವಯಸ್ಸಿನ ಮಿತಿ ಸಾಮಾನ್ಯ 2A 2B SC ST ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತದೆ. ಕೆಎಸ್ಪಿ ಹುದ್ದೆಯ ಅಧಿಸೂಚನೆ. ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯ ಪೊಲೀಸ್. ಕೆಎಸ್ಪಿ ಹುದ್ದೆಗಳ ಸಂಖ್ಯೆ 3,991. ಉದ್ಯೋಗ ಸ್ಥಳ ಕರ್ನಾಟಕ ಸ್ನೇಹಿತರೆ. ಹುದ್ದೆಯ ಹೆಸರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಈ ಹುದ್ದೆಗೆ ಸಿಗುವ ಸಂಬಳ ನೋಡಿ 37,500ರಿಂದ 76,100ವರೆಗೆ ದೊರೆಯುತ್ತದೆ ಸಂಬಳ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳ ವಿವರ. ಕಲ್ಯಾಣ ಕರ್ನಾಟಕ 596 ಹುದ್ದೆಗಳಿವೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕೇತರ 3,995 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಸ್ನೇಹಿತರೆ. ಕೆಎಸ್ಪಿ ನೇಮಕಾತಿ ಅರ್ಹತಾ ವಿವರಗಳು. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಶೈಕ್ಷಣಿಕ ಅರ್ಹತೆ ನೋಡಿ ಸ್ನೇಹಿತರೆ. ಅಭ್ಯರ್ಥಿಯು 10ನೇ ತರಗತಿ, 12ನೇ ತರಗತಿ ಮತ್ತು PUC ಪೂರ್ಣಗೊಳಿಸಿರಬೇಕು. ವಯೋಮಿತಿ ಕನಿಷ್ಠ 18ರಿಂದ 35 ವರ್ಷದವರೆಗೂ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ವಯೋಮಿತಿ ಸಡಿಲಿಕೆ OBC 2A 2B 3A 3B ಅಭ್ಯರ್ಥಿಗಳಿಗೆ 2 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ ಕೊಟ್ಟಿದ್ದಾರೆ. PWD ಅಭ್ಯರ್ಥಿಗಳಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡಿ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಜಿ ಶುಲ್ಕ ಮತ್ತು OBC 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಈ ಹುದ್ದೆಗೆ ಅರ್ಜಿ ಶುಲ್ಕ ಆಗಿರುತ್ತದೆ ಸ್ನೇಹಿತರೆ. SC ST ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಆಗಿರುತ್ತದೆ. ಈ ಹುದ್ದೆ ಆಯ್ಕೆ ಪ್ರಕ್ರಿಯೆ ನೋಡಿಕೊಂಡು ಬರೋಣ. ಲಿಖಿತ ಪರೀಕ್ಷೆ. ಇದು ಆಫ್ಲೈನ್ ಮುಖಾಂತರ ಆಗಿರುತ್ತದೆ, ಆನ್ಲೈನ್ ಮುಖಾಂತರವಾಗಿರೋದಿಲ್ಲ. ಸಹಿಷ್ಣುತೆ ಪರೀಕ್ಷೆ, ದೈಹಿಕ ಗುಣಮಟ್ಟ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ. ತದನಂತರ ತಮಗೆ ಹುದ್ದೆಗೆ ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಈ ಹುದ್ದೆಗೆ ಪರೀಕ್ಷೆಯ ವಿಷಯಗಳು ನೋಡಿಕೊಂಡು ಬರೋಣ ಬನ್ನಿ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನಕ್ಕೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ 100, ಒಟ್ಟು ಅಂಕಗಳ ಸಂಖ್ಯೆ 100. 1.5 ಗಂಟೆ ಆಗಿರುತ್ತದೆ ಸ್ನೇಹಿತರೆ. ಅಂದರೆ 90 ನಿಮಿಷಗಳ ಕಾಲ ಈ ಒಂದು ಪರೀಕ್ಷೆ ನಡೆಯುತ್ತದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಪುರುಷರಿಗೆ ಬೇಕಾದ ಎತ್ತರ ನೋಡಿ. ಪುರುಷರು ಮತ್ತು ಸೇವಾ ನಿರತ ಪುರುಷರು ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ. ಈಗೇನಾದರೂ ನೀವು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಅವರು ಕೂಡ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಕನಿಷ್ಠ ಎತ್ತರ ನೋಡಿ 168 ಸೆಂಟಿಮೀಟರ್. ಕನಿಷ್ಠ ಎದೆ ಸುತ್ತಳತೆ 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಿಸಿದಾಗ ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಆಗಿರಬೇಕು ಸ್ನೇಹಿತರೆ. ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೋಡಿ 157 ಸೆಂಟಿಮೀಟರ್. ಕನಿಷ್ಠ ತೂಕ 45 kg ಕೊಟ್ಟಿದ್ದಾರೆ. ಪುರುಷರಿಗೆ ಮತ್ತು ಮಾಜಿ ಸೈನಿಕರಿಗೆ ಯಾವುದೇ ತೂಕದ ವಿವರ ಕೊಟ್ಟಿಲ್ಲ ಸ್ನೇಹಿತರೆ. ಕೆಪಿಎಸ್ಸಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಅರ್ಜಿ ಸಲ್ಲಿಸುವ ಹಂತಗಳು. ಅಭ್ಯರ್ಥಿಗಳು ಅಧಿಕೃತ ಸೂಚನೆಯ ಅನುಸರಿಸಬೇಕು ಮತ್ತು ಅರ್ಹ ಅಭ್ಯರ್ಥಿಗಳು ಜುಲೈ 3, 2026 ಮೊದಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಪ್ರಮುಖ ದಿನಾಂಕಗಳು ನೋಡಿ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8 ಜೂನ್ 2026. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3 ಜುಲೈ 2026. ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಜುಲೈ 4, 2026. ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಉದ್ಯೋಗ ಮಾಹಿತಿ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.